ಐತೆ ನೋಡಿ ನದಿ. ನೋಡಿದ್ರೆ ಈಜಾಡ್ಬೇಕು ಅನ್ನಿಸ್ತೈತೆ. ಇದು ಯಾವರು ಗೊತ್ತಿಲ್ಲ, ಇಬ್ಬರಿಗೆ ದಾಟಿ ಇದೆ. ಪಾಸ್ ಮಾಡಿ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದರೆ ಸಿಗುತ್ತೆ. ನೋಡೋಕೆ ಮಾತ್ರ ಸಖತ್ತಾಗೈತೆ. ನೀರು ಕಡಿಮೆ ಇದೆ. ಇಲ್ಲಿ ಶಾರ್ಟ್ ಕಟ್ ಹೋಗ್ತಾ ಇದ್ದೀನಿ ನೋಡಿ. ಸಿನ್ನೂರು ಹೋಗಲಿಲ್ಲ, ಜವಳಗೇರ ಅಂತ ಬರುತ್ತೆ. ಅಲ್ಲಿ ಮೇನ್ ರೋಡಿಂದ 15 ಕಿಲೋಮೀಟ್ರ್ ಇದೆ ಜವಳಗೇರ ಅಂತ ಊರು. ಚಪಾತಿ ಊಟ ನೋಡಿ ಸಖತ್ತಾಗಿದೆ. ಮಧ್ಯಾಹ್ನ 1:30 ಆಯಿತು, ಇನ್ನೂ ಖಾಲಿಯಾಗಿಲ್ಲ ಗಾಡಿ. ಅದಕ್ಕೋಸ್ಕರ ಊಟಕ್ಕೆ ಬಂದಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಗ್ಸ್. ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಹೊಸಕೋಟೆಯಿಂದ ಮುಂದೆ ಬಂದು ಒಂದು ಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಲೋಡಿಂಗ್ಗೆ. ಟೈರ್ ಹಾಕೋಬೇಕು ಅಂದ್ಕೊಂಡೆ, ಟೈರ್ ಸಿಗಲೇ ಇಲ್ಲ. ಸಂಡೇ ಇವತ್ತು, ನೋಡೋಣ ನಾಳೆ ನಾಡಿದ್ದು. ಇವಾಗ ಲೋಡ್ ಸೆಟ್ ಆಗೈತಲ್ಲ, ಲೋಡ್ ತೊಗೊಂಡು ಹೋಗ್ಬೇಕು ಮೊದಲು. ಇವರು ಬೇರೆ ಕಾಲ್ ಮಾಡಿದ್ರು. ಇಲ್ಲೇ ನೋಡಿ ಹೋಗ್ತಾ ಇದ್ದೀನಿ. ಮ್ಯಾಕ್ಸ್ ಅಂತ ಹೇಳಿದ್ರು, ಏನು ಲೋಡು ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಲೋಡ್ ಏನು ಅಂತ. 2 ಟನ್ ಇರೋದಂತೆ. ಬನ್ನಿ ಹೋಗೋಣ, ನೋಡೋಣ. ಇಲ್ಲೇ ಬಂದಿದ್ದೀನಿ ಮ್ಯಾಕ್ಸು. ಗಾಡಿ ಸೈಡ್ಗೆ ಹಾಕೋಣ ಮೊದಲು. ಎಲ್ಲಿ ಲೋಡ್ ಅಂತ ಗೊತ್ತಿಲ್ಲ. ಲೋಕಲ್ ಅಂತೂ ಇರಲ್ಲ, ಲೋಕಲ್ ಗುಲ್ಬರ್ಗ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಕೊನೆಗೂ ಬಿಲ್ ಕೊಟ್ಟರು. 5 ಪಾಯಿಂಟ್ ಇದೆ. ಇಲ್ಲಿದೆ ನೋಡಿ ಬಿಲ್ಲು. 5 ಪಾಯಿಂಟ್ ಇದೆ. ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಬೀದರು. ಬಳ್ಳಾರಿಲೇ 2 ಪಾಯಿಂಟ್ ಇರೋದು. ಬನ್ನಿ ಹೊರಡೋಣ, ಮುಂದೆ ಸಿಗೋಣ. ಮೊದಲೇ ಇಲ್ಲಿಂದ ಆಚೆ ಹೋದರೆ ಸಾಕಾಗಿದೆ. 5 ಅವರ್ ಆಯಿತು ಲೋಡಾಗಿ. ಏನೋ ಪ್ರಾಬ್ಲಮ್ ಅಂತಾರೆ, ಬಿಲ್ ಕೊಡಲ್ಲ. ಬನ್ನಿ ಆಚೆ ಹೋಗ್ಬಿಟ್ಟು ಮಾತಾಡೋಣ. ಫ್ರೆಂಡ್ಸ್, ಇಲ್ಲೇ ಹೊಸಕೋಟೆಯಲ್ಲೇ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗೋಣ ಅಂತ ಪೆಟ್ರೋಲ್ ಬಂಕ್ ಹೋಗ್ತಾಯಿದ್ದೀನಿ. ಲೋಡಿಂಗ್ ಪಾಯಿಂಟಿಂದ ಒಂದು 7-8 ಕಿಲೋಮೀಟ್ರ್ ಐತೆ. ಇಲ್ಲಿ ಮುಂದೆ ಬಂದಿದ್ದೀನಿ ನೋಡಿ. ಇಲ್ಲೇ ಭಾರತ್ ಬಂಕ್ ಇರೋದು. ಇಲ್ಲೇ ಫುಲ್ ಮಾಡಿಕೊಂಡು ಓಡೋಣ ಬನ್ನಿ. ನೋಡಿ ಇಲ್ಲೇ ಫುಲ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. 144 ಲೀಟ್ರ್ ಬಂತು ಡೀಸೆಲ್ಲು. ಫುಲ್ ಒಂದು 10 ಲೀಟ್ರ್ ಅಷ್ಟೇ ಇತ್ತು, ಡ್ರೈ ಆಗಿತ್ತು ಗಾಡಿ. ಇವಾಗ ಇಲ್ಲಿ ಹೊಸಕೋಟೆಯಿಂದ ಫ್ಲೈಓವರಿಂದ ರೈಟ್ ತೊಗೊಂಡು ಟರ್ನ್ ಮಾಡ್ಕೊಂಡು ಹೋಗ್ತೀನಿ ದೇವನಹಳ್ಳಿ ಮೇಲೇ. ಹಿಂಗೆ ಹಿರಿಯೂರ ಮೇಲೆ ಹೋಗ್ತೀನಿ, ಯಾಕಂತಂದರೆ ಹಿಂಗೆ ಹೋಗ್ಬೇಡ ಅಂತಂದರು. ಸುಮ್ಮನೆ TP ಎಲ್ಲ ತೆಗಿಬೇಕಾಗತ್ತೆ. ಇದು ಸ್ಟೇಟ್ ಪರ್ಮಿಟ್ ಗಾಡಿ, ಅದಕ್ಕೆ. ಬನ್ನಿ ಹೋಗೋಣ. ಇಲ್ಲೇ ಟರ್ನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕಂತಂದರೆ ಇಲ್ಲಿಂದ ಬಿಟ್ಟರೆ ಎಲ್ಲೂ ನಾನ್ ಸ್ಟಾಪ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಬ್ಬನೇ ಇರ್ತೀನಲ್ಲ, ಹಿಂಗಾಗಿ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಹೋಗ್ತೀನಿ. ಹೋಗೋದು, ಬೇಕಾದಾಗ ರೆಸ್ಟ್ ಮಾಡೋದು, ಮಲ್ಕೊಳ್ಳೋದು. ಇಲ್ಲಾಂತಂದರೆ ಗಾಡಿ ಓಡಿಸ್ತಾನೆ ಇರೋದು ಹಂಗೆ ಕಂಟಿನ್ಯೂಸ್ ಆಗಿ. ಹೋಗೋಣ ಬನ್ನಿ. ಇಲ್ಲಿ ನೋಡಿ ಪ್ಲೇನ್ ಬರ್ತೈತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಹೇಳ್ದಂಗೆ ಲೋಡ್ ಮಾಡಿಕೊಂಡು ಎಲ್ಲೂ ವಿಡಿಯೋ ಮಾಡಲಿಲ್ಲ. ಡೈರೆಕ್ಟಾಗಿ ಬಳ್ಳಾರಿ ಬಂದಿದ್ದೀನಿ. ಇಲ್ಲಿದೆ ನೋಡಿ ಮ್ಯಾಕ್ಸ್ ಸ್ಟೋರು, ಕಾಣಿಸ್ತಿರ್ಬೋದು. ಇಲ್ಲಿಗೆ ಅನ್ಲೋಡು ಫಸ್ಟ್ ಪಾಯಿಂಟ್ ಇದೇನೆ. ಇವಾಗ ಇಲ್ಲಿ ಅನ್ಲೋಡ್ ಮಾಡಿ ಇನ್ನೊಂದು ಪಾಯಿಂಟ್ ಇದೆ ಇಲ್ಲೇ ಬಳ್ಳಾರಿಲೇ. 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟ್ ಅನ್ಲೋಡ್ ಮಾಡಿಕೊಂಡು ಆಮೇಲೆ ರಾಯಚೂರು ಹೋಗ್ತೀನಿ. ರಾತ್ರಿ ನಾನ್ ಸ್ಟಾಪ್ ಬಂದುಬಿಟ್ಟೆ. ಸುಮ್ಮನೆ ಅಲ್ಲಿ ಇಲ್ಲಿ ರೆಸ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಒಂದೇ ಸಾರಿ ಹೋಗ್ಬಿಡೋಣ ಅಂತ. ಯಾಕಂತಂದರೆ ಇಲ್ಲಿ 7 ಗಂಟೆಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ಲ, ಪೊಲೀಸ್ ಕಿರಿಕಿರಿ ಜಾಸ್ತಿ ಇಲ್ಲಿ ಬಳ್ಳಾರಿಲಿ. ಹಂಗಾಗಿ ಬೇಗ ಬಂದುಬಿಟ್ಟೆ. ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಗಾಡಿ ಹಾಕಿ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಇವಾಗ ಬರ್ತಾರೆ 10 ಗಂಟೆಗೇನೋ ಓಪನ್ ಮಾಡ್ತಾರಂತೆ ಸ್ಟೋರು. ಓಪನ್ ಮಾಡಿದ ತಕ್ಷಣ ಖಾಲಿ ಮಾಡ್ಕೊಂಡು ಓಡೋಣ. 11 ಗಂಟೆ ಹಂಗೆ ಎಂಟ್ರಿ ಕ್ಲೋಸ್ ಆದ ತಕ್ಷಣ ಹೋಗೋಣ ಬನ್ನಿ. ಆಮೇಲೆ ಸಿಗೋಣ ಮತ್ತೆ. ಬಂದರು ನೋಡಿ, ಅನ್ಲೋಡ್ ಮಾಡ್ತಿದ್ದಾರೆ. ಅಣ್ಣ ಒಬ್ಬರೇ ಇದ್ದಾರೆ ಪಾಪ.
34 ಬಾಕ್ಸು ತಗೊಂಡು ಹೋಗ್ತಿದ್ದಾರೆ ನೋಡಿ ಒಬ್ಬರೇ. ಇಷ್ಟೇ ಇರೋದು. ಇಲ್ಲಿ ಕಾಟನ್ ಹಾಕಿದಾರಲ್ಲ, ಈ ಕಾಟನಿಂದ ಈಚೆಗೆ ಇದಷ್ಟೇ ಲೈನು ಖಾಲಿ ಮಾಡ್ಕೊಂಡು ಬೇರೆ ಸ್ಟೋರಿಗೆ ಹೋಗ್ತಿರೋದು. ಫಾಸ್ಟ್ ಲೊಕೇಶನಿಂದ ಅನ್ಲೋಡ್ ಮಾಡ್ಕೊಂಡು ಇಲ್ಲಿ ಬರ್ತಿದ್ದೀನಿ ನೋಡಿ. ಇಲ್ಲೇ ಇದೆ ಸೆಕೆಂಡ್ ಪಾಯಿಂಟು. 1 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ಇರೋದು ಅದಕ್ಕೂ ಇದಕ್ಕೂ. ಏನು ಸೇಲ್ ಆಗುತ್ತೋ ಗೊತ್ತಿಲ್ಲ. ಇಷ್ಟೊಂದು ಇಲ್ಲಿ ಬಳ್ಳಾರಿಯಲ್ಲಿ ಇಲ್ಲೇ 3 ಸ್ಟೋರ್ ಇದೆ. ಇದು ಸುತ್ತಮುತ್ತನೇ 3 ಸ್ಟೋರ್ ಇದೆ, ಆ ಕಡೆ ಈ ಕಡೆ. ಫ್ರೆಂಡ್ಸ್ ಇಲ್ಲೇ ಇದೆ ನೋಡಿ ಸೈಡಲ್ಲಿ. ಇಲ್ಲೇ ಕ್ರೋಮ ಪಕ್ಕದಲ್ಲೇ ಇರೋದು. ಹೋಗಿ ಮೊದಲು ಅನ್ಲೋಡ್ ಮಾಡ್ತಾನ, ಆಮೇಲೆ ಮಾತಾಡ್ತೀನಿ ರೀ ಬಂದು. ಟೈಮ್ ಇಲ್ಲ ಇಲ್ಲಿ. ಫ್ರೆಂಡ್ಸ್ ಸೆಕೆಂಡ್ ಪಾಯಿಂಟ್ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ರಾಯಚೂರು. 3rd ಪಾಯಿಂಟ್ ಅಲ್ಲಿಗೆ ಇರೋದು. ರಾಯಚೂರು ಆದಮೇಲೆ ಊಟ ಎಲ್ಲ ಮಾಡ್ಕೊಂಡು ಆರಾಮ್ ನಿಧಾನಾಗಿ ಹೋಗೋಣ. ಏನು ಟೆನ್ಷನ್ ಇಲ್ಲ. ಬನ್ನಿ ಓಡ್ತಾ ಇರೋಣ ಇಲ್ಲಿಂದ. ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗೈತೆ ನೋಡಿ ನದಿ. ನೋಡಿದ್ರೆ ಈಜಾಡ್ಬೇಕು ಅನ್ನಿಸ್ತೈತೆ. ಇದು ಯಾವರು ಗೊತ್ತಿಲ್ಲ, ಇಬ್ಬರಿಗೆ ದಾಟಿ ಇದೆ. ಪಾಸ್ ಮಾಡಿ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದರೆ ಸಿಗುತ್ತೆ. ನೋಡೋಕೆ ಮಾತ್ರ ಸಖತ್ತಾಗೈತೆ. ನೀರು ಕಡಿಮೆ ಇದೆ. ಈಜಾಡೋರೆಲ್ಲ ಆರಾಮಾಗಿದೆ ನೋಡಿ. ಅಲ್ಲೆಲ್ಲ ಇದ್ದಾರೆ ಜನ. ಅಲ್ಲಿ ಈಜಾಡ್ತಿದ್ದಾರೆ, ಅಲ್ಲಿದ್ದಾರೆ. ಸೂಪರ್ ಆಗಿದೆ ಮಾತ್ರ ಈ ಬಿಸಿಲಲ್ಲಿ. ಫ್ರೆಂಡ್ಸ್ ಇಲ್ಲಿ ಶಾರ್ಟ್ ಕಟ್ ಹೋಗ್ತಾ ಇದ್ದೀನಿ ನೋಡಿ. ಸಿನ್ನೂರು ಹೋಗಲಿಲ್ಲ, ಜವಳಗೇರ ಅಂತ ಬರುತ್ತೆ. ಅಲ್ಲಿ ಮೇನ್ ರೋಡಿಂದ 18 ಕಿಲೋಮೀಟ್ರ್ ಇದೆ ಜವಳಗೇರ ಅಂತ ಊರು. ಈ ರೋಡಲ್ಲಿ ಬಂದರೆ ಡೈರೆಕ್ಟಾಗಿ ಆ ಊರಿಗೆ ಕನೆಕ್ಟ್ ಆಗುತ್ತೆ. ಒಂದು 20-25 ಕಿಲೋಮೀಟ್ರ್ ಮಿಕ್ಕತ್ತೆ. ಆದರೆ ಸಿಂಗಲ್ ರೋಡು ಬರೋದು, ಏನು ಪ್ರಾಬ್ಲಮ್ ಇಲ್ಲ. ಸಿಂಗಲ್ ರೋಡ್ ಇರೋದು ಚೆನ್ನಾಗಿದೆ ಒಂದು ಮಟ್ಟಿಗೆ. ಓವರ್ಲೋಡ್ ಎಲ್ಲ ಇದ್ದರೆ ಬರೋಕ್ಕೆ ಹೋಗ್ಬೇಡಿ, ಓಡ್ಸೋಕ್ಕಾಗಲ್ಲ ಗಾಡಿ. ದಿ ನೆಕ್ಸ್ಟ್ ಡೇ. ನಿಮಗೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಗ್ಸ್. ಎಲ್ಲಪ್ಪ ಇವಾಗ ಏನು ವಿಶೇಷ ಅಂತಂದರೆ, ಇವಾಗಿಲ್ಲಿ ಗುಲ್ಬರ್ಗಲ್ಲಿದ್ದೀನಿ. ಗುಲ್ಬರ್ಗದಲ್ಲಿ ಕುಕ್ಕರ್ಗೋಸ್ಕರ ಓಡಾಡ್ತಾ ಇದ್ದೀನಿ. ಅಡುಗೆ ಮಾಡ್ಕೊಳ್ಳೋಣ ಇನ್ಮೇಲೆ ಗಾಡೀಲಿ ಅಂತ. ಕುಕ್ಕರು ಸಿಲಿಂಡ್ರ್ ತಗೋಬೇಕು ಅಂತ. ಇಲ್ಲಿ ಶಾಪ್ ಸಿಗ್ತಾ ಇಲ್ಲ. ಇಲ್ಲೇ ಮೇನ್ ರೋಡಲ್ಲಿ ಇರ್ಬೋದು, ಮಾರ್ಕೆಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫಸ್ಟಿಗೆ ಕುಕ್ಕರು ಸಿಲಿಂಡ್ರ್ ತಗೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಮುಂದೆ. ಹಂಗೆ ಬನ್ನಿ ಗೈಸ್. ಇದೇ ಕುಕ್ಕರ್ ತೊಗೊತಾ ಇದ್ದೀನಿ ನೋಡಿ. ಇದೊಂದು ಕುಕ್ಕರು, 2 ಪ್ಲೇಟು, ಸಿಲಿಂಡ್ರ್ ತರಕ್ಕೆ ಹೋಗಿದ್ದಾರೆ, ಬರಬೇಕು. ಇದೊಂದು ಚಾಕು ತೊಗೊಂಡಿದ್ದೀನಿ. ಇನ್ನೂ ಏನು ಬೇಕು, ಒಂದು ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ಬೇಕು. ಪಾತ್ರೆ ತೊಗೊಂಡು ನೋಡೋಣ ಯಾವ್ದು ಬರುತ್ತಂತ. ಇಲ್ಲೇ ಇದ್ದೀನಿ ನೋಡಿ, ಮಾರ್ಕೆಟಲ್ಲಿದ್ದೀನಿ. ಟೈಮ್ ಬೇರೆ ಆಗಿದೆ. ಅನ್ಲೋಡ್ ಮಾಡೋಕ್ಕೆ ಬರ್ತೀನಿ ಅಂದಿದ್ದಾರೆ. 1 ಗಂಟೆಗೆ ಅನ್ಲೋಡ್ ಮಾಡ್ತೀನಿ ಅಂದರು. ಇವರೇ ಓನರ್, ಅಲ್ಲಿ ಸುತ್ತವರಲ್ಲ ಅವರೇ. ನೋಡೋಣ, ನಮ್ಮ ರೇಟಿಗೆ ಬಂದರೆ ತೊಗೊಂಡ್ಬಿಡೋದು. ಇರೋದು ಒಬ್ಬರೇ ಅಲ್ಲ, ಎಷ್ಟು ಅಂತ ಆಚೆ ತಿನ್ನೋಕ್ಕಾಗುತ್ತೆ. ಆಚೆ ತಿಂದು ಸಾಕಾಗಿದೆ, ಅದಕ್ಕೆ ತಗೊತಿರೋದು ಇವತ್ತು. ಬನ್ನಿ ನೋಡೋಣ. ಚಪಾತಿ ಊಟ ನೋಡಿ ಸಖತ್ತಾಗಿದೆ. ಮಧ್ಯಾಹ್ನ 1:30 ಆಯಿತು, ಇನ್ನೂ ಖಾಲಿಯಾಗಿಲ್ಲ ಗಾಡಿ. ಅದಕ್ಕೋಸ್ಕರ ಊಟಕ್ಕೆ ಬಂದಿದ್ದೆ. ಸಖತ್ ಟೇಸ್ಟು ಈ ಕಡೆ ಎಲ್ಲ ನೋಡಿ. 2 ಥರ ಪಲ್ಯ, ಮೊಸರು ಎಲ್ಲ ಕೊಟ್ಟಿದ್ದಾರೆ. ತಿನ್ಕೊಂಡು ಹೋಗೋಣ ನೋಡಿ. ಇಲ್ಲೇ ನೋಡಿ, ಇದೇ ಹೋಟ್ಲು. ಸಖತ್ತಾಗಿರೋ ಊಟ. 70 ರೂಪಾಯಿ ಅಂತೆ ಒಂದು ಊಟಕ್ಕೆ. ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಊಟ ಮಾತ್ರ ಅಲ್ಟಿಮೇಟ್. ಯಾರಾದರೂ ಈ ಕಡೆ ಬಂದರೆ ಮಾಡಿ, ವರ್ತ್ ಅಮೌಂಟ್ಗೆ. ನೋಡಿ, ಔಟರ್ ರಿಂಗ್ ರೋಡಿಗೆ ಬಂದಿದ್ದೀನಿ. ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದೆ ಆಚೆ. ಹೆಚ್ಚು ಕಮ್ಮಿ 4 ಕಾಲ್ ಆಯಿತು ಟೈಮು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಬಾಕ್ಸ್ಗಳಿತ್ತಲ್ಲ, ಅವರು ಹಂಗೆ ಖಾಲಿ ಮಾಡಿದ್ರು. ಅದಕ್ಕೆ ಬಿಸಿಲಲ್ಲಿ ಆಚೆನೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. ನಮಗೆಲ್ಲ ಸೆಟ್ ಆಗಲ್ಲ. ಬರೀ ನೀರು ಕುಡ್ದೆ ಹೊಟ್ಟೆ ತುಂಬಿಬಿಟ್ಟೈತೆ, ಆ ಥರ ಆಗಿಬಿಟ್ಟೈತೆ. ಇವಾಗ ಇಲ್ಲಿ ಅಲ್ಲಿ ಸಿಟಿ ಒಳಗಡೆಯಿಂದ ಹೋದ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹಿಂಗೆ ಔಟರ್ ರಿಂಗ್ ರೋಡಿಂದ ಹೋಗ್ತಾ ಇದ್ದೀನಿ. ಇಲ್ಲಿ 6:40 ತೋರಿಸ್ತಾ ಇದೆ. 6:40ಗೆ ರೀಚ್ ಆಗ್ಬೋದು ಅಂತ ಇದ್ರಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ.
ನೋಡೋಣ ಅಲ್ಲಿ ಮುಂದೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಹತ್ರ ಹೋದಂಗೆ ಟೈಮ್ ಸಾಯಂಕಾಲ ಆದಂಗೆ ಟೈಮ್ ಇನ್ಕ್ರೀಸ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಟ್ರಾಫಿಕ್ಕಿಂದ. ನೋಡೋಣ, ಫೋನ್ ಮಾಡಿದ್ದೀನಿ, ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ನಾನು ಹಾಕಿದ್ದೀನಿ, ಅವರು ಕಳಿಸಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಅಂತ ಈಸ್ಕೊಳ್ಳೋದಷ್ಟೇ. ಬನ್ನಿ ಹೋಗೋಣ, ನೋಡೋಣ ಎಷ್ಟು ಗಂಟೆ ಏನು ಟೈಮು ಗೊತ್ತಿಲ್ಲ. ನಾನ್ ಸ್ಟಾಪ್ ಹೋಗೋಣ ಇಲ್ಲಿಂದ ಬೀದರ್ವರೆಗೂ. ನಡೀರಿ. ಇಲ್ಲಿ ಔಟರ್ ರಿಂಗ್ ರೋಡಿಂದ ರೈಟ್ ತೊಗೊಂಡ್ಬಂದರೆ ಫ್ರೆಂಡ್ಸ್, ಹನುಮಾನಾಬಾದ್ 55 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಆಮೇಲೆ ಬೀದರು 106. ನಾನು ಹೋಗಬೇಕಾಗಿರೋ ಲೊಕೇಶನು ಅಲ್ಲೇ ಬರುತ್ತೆ. ಎಕ್ಸಾಕ್ಟ್ ಎಷ್ಟೇ ಕಿಲೋಮೀಟ್ರ್ ಅನಿಸುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ, ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಹೋಗೋಣ ಬನ್ನಿ. ಸ್ಟ್ರೈಟ್ ಒಂದೇ ರೋಡು ಹನುಮಾನಾಬಾದಿಂದ, ಮತ್ತೆ ರೈಟ್ ತಗೋಬೇಕು. ಅಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ ಹಂಗೆ. ಕೊನೆಗೂ ಬೀದರ್ ರೀಚ್ ಆದ್ವಿ. ಅನ್ಲೋಡ್ ಬಂದು 9 ಗಂಟೆ ಮೇಲೇ ಮಾಡೋದಂತ ಹೇಳಿದ್ರು. ಇಲ್ಲೇ ಮುಂದೆ ಬೈಪಾಸ್ ಐತಲ್ಲ, ಅಲ್ಲಿ ಹೋಗಿ ಗಾಡಿ ಹಾಕೊಂಡು ನಿಲ್ಸ್ಕೊಂಡ್ಬಿಡೋಣ 9 ಗಂಟೆ ಆಗೋವರೆಗೂ. ಸುಮ್ಮನೆ ಸಿಟಿ ಒಳಗಡೆನೂ ಹೋಗೋದು ಬೇಡ ಅಂತ ಯೋಚನೆ ಮಾಡಿದ್ದೀನಿ. ಇವತ್ತು ಹೆಂಗೂ ಇಲ್ಲೇ ಆಲ್ಟ್ ಆಗೋದು, ಏನು ತೊಂದರೆ ಏನಿಲ್ಲ. ಆರಾಮಾಗ ಅನ್ಲೋಡ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಬನ್ನಿ ಹೋಗೋಣ. ಅಲ್ಲಿ ಬೈಪಾಸ್ ಹತ್ರ ಸಂತೆ ತಗೊಳ್ಳೋಣ ರೇಷನ್ನು. ನೋಡೋಣ ಬನ್ನಿ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ. ಇಲ್ಲಿ ಬೈಪಾಸ್ ಹತ್ರ ಯಾವುದಾದ್ರೂ ಅಂಗಡಿಗಳಿರುತ್ತೆ ಅಂದ್ಕೊಂಡೆ, ಯಾವ ಅಂಗಡಿನೂ ಕಾಣಿಸ್ತಾ ಇಲ್ಲ, ಒಂದೇ ಒಂದು ಕಾಣಿಸ್ತೈತೆ. ಗಾಡಿ ನಿಲ್ಲಿಸೋಕ್ಕಾಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ನೋಡಿ ಇಲ್ಲಿ ಒಂದೇ ಅಂಗಡಿ ಇರೋದು, ಇಲ್ಲಿ ಏನೂ ಇದ್ದಂಗಿಲ್ಲ. ಆ ಕಡೆ ಮುಂದೆನೇ ನೋಡ್ಬೇಕು ಮತ್ತೆ ಇವಾಗ ಸಿಟಿ ಹತ್ರ. ನೋಡೋಣ ಬನ್ನಿ ಇನ್ನೇನು ಮಾಡೋಕ್ಕಾಗುತ್ತೆ. ಇಲ್ಲಿ ಸಿಗಲ್ಲ ಅಂತ 100%. ಇಲ್ಲೇ ರೈಟ್ ತಗೊಂಡೋದ್ರೆ ಆಯಿತು. 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಇಲ್ಲೇ ಮುಂದೆ ಒಂದು ಚೂರು ಬಂದರೆ ಇಲ್ಲಿ ಯಾವುದಿದು ಉಲ್ಮಿನಾ ನಗರ್ ಅಂತ ನೋಡಿ ನಿಂತಿದ್ದೀನಿ. ಇಲ್ಲೇ ನಡ್ಕೊಂಡು ಹೋಗಿ ತಗೊಬರ್ಬೇಕು ಅಂತ ಅಂದ್ಕೊಂಡೆ ರೀಸನ್ನು. ಯಾಕಂತಂದರೆ ಮುಂದೆ ಹೋದರೆ ಅಲ್ಲಿ ಸಿಟಿ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲಿ ಸೈಡ್ಗೆ ಹಾಕೋಕ್ಕೆ ಜಾಗ ಇರಲ್ಲ. ಅದಕ್ಕೆ 1-2 ಅವರ್ ಇಲ್ಲೇ ನಿಂತ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲೇ ಹಾಕಿದ್ದೀನಿ. ಬನ್ನಿ ಹೋಗೋಣ. ಎಲ್ಲ ತಗೊಂಬಂದು ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ, ಈರುಳ್ಳಿ ಹಾಕಿದ್ದೀನಿ ಇಲ್ಲಿ. ಟೊಮೆಟೊ, ಈರುಳ್ಳಿ, ಹಾಲು, ಆಮೇಲೆ ಇಲ್ಲಿ ರೇಷನ್ ತೊಗೊಂಬಂದಿದ್ದೀನಿ. ಸ್ವಲ್ಪ ತೊಗೊಂಬಂದಿದ್ದೀನಿ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡೋಣ ಅಂತ. ಎಲ್ಲ ತೊಗೊಂಬಂದೆ. ಸ್ಪೂನ್ ಮರ್ತೋಗ್ಬಿಟ್ಟಿದ್ದೀನಿ. ಸ್ಪೂನ್ ಇಲ್ಲದೆ ಅಡುಗೆ ಮಾಡ್ತಿರೋದು ಇವಾಗ. ಏನಪ್ಪ ಐಟಮ್ ಅಂತಂದರೆ ಪಲಾವ್. ಅಡುಗೆ ಎಲ್ಲ ಮಾಡಿಕೊಂಡು ಲಾಸ್ಟ್ ಪಾಯಿಂಟ್ ನೋಡಿ, ಇದು ಮ್ಯಾಕ್ಸು ಬೀದರಲ್ಲಿ ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ರು. ಇವಾಗ ಕಂಪ್ಲೀಟ್ ಆಗುತ್ತೆ ಎಲ್ಲ. ಇವಾಗ ಎಲ್ಲಿ ಲೋಡ್ ಸೆಟ್ ಆಗಿರ್ಬೇಕು ಅನ್ಸುತ್ತೆ. ನೋಡೋಣ. ಫೋನ್ ಮಾಡಿದ್ರು ಓನರು. ಫೋನ್ ಮಾಡಿ ಖಾಲಿ ಆದ ತಕ್ಷಣ ಹೇಳಂದ್ರು. ಇಲ್ಲ MT ಹೋಗಬೇಕು ನನಗನ್ಸೋ ಮಟ್ಟಿಗೆ ಇಲ್ಲಿಂದ. ಬನ್ನಿ ಹೋಗೋಣ ಫ್ರೆಂಡ್ಸ್. ಅನ್ಲೋಡ್ ಎಲ್ಲ ಮಾಡಿಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾಳೆನೇ ಹೋಗ್ಬೇಕು ಲೋಡ್ಗೆ. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹಾಲ್ಟ್ ಆಗೋಣ ಅಂತ ನೋಡಿ. ಸ್ಪೆಷಲ್ಲು ಆವಾಗಲೇ ಮಾಡಿದ್ದೆ, ಊಟ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇವಾಗ ಮಾಡ್ಕೊತಾ ಇದ್ದೀನಿ. ಬನ್ನಿ ಊಟ ಮಾಡೋಣ. ಹಂಗೆ ದಯವಿಟ್ಟು ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.